ಹಲೋ ಗಾಯ್ಸ್, ಹಲೋ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ಫಾರ್ ದ ಫಸ್ಟ್ ಟೈಮ್ ನಾನು ವೋಟ್ ಹಾಕಕ್ಕೆ ಹೋಗ್ತಾಯಿದ್ದೀನಿ. ಅದು ಥೈಲ್ಯಾಂಡಲ್ಲಿ. ಇಲ್ಲಿ ಇಂಡಿಯನ್ ಕಮಿಟಿ ಅಂತ ಇರುತ್ತೆ. ಆ ಕಮಿಟಿಯಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಹಾಗಾಗಿ ವೋಟ್ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಯಾವ ರೀತಿ ಮಾಡ್ತಾರೆ, ಅಷ್ಟು ಪ್ರೊಸೀಜರಾಗಿ ಏನು ಮಾಡಲ್ಲ, ನಮ್ಮ ಇಂಡಿಯಾದಲ್ಲಿ ಮಾಡೋ ಥರ. ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಆಲ್ರೆಡಿ ಟೈಮ್ ಆಗಿದೆ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೋಗೋಣ. ಹಲೋ ಗಾಯ್ಸ್, ಹಲೋ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಆಲ್ರೆಡಿ ನನ್ನ ಇಂಟ್ರೋ ನೋಡ್ಕೊಂಡು ಬಂದಿರ್ತೀರ. ಯಾವ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹೌದು, ಥೈಲ್ಯಾಂಡಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಮತ್ತು ನನ್ನ ಹಸ್ಬೆಂಡ್, ಅವರು ಇಂಡಿಯಾದಲ್ಲಿ ವೋಟ್ ಹಾಕಿಲ್ಲ, ನಾನು ಸಹ ಇಂಡಿಯಾದಲ್ಲಿ ವೋಟ್ ಹಾಕಿಲ್ಲ ಇದುವರೆಗೂ. ವೋಟರ್ ಐ ಡಿಸ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ, ಆದರೆ ಹಾಕೋಕ್ಕೆ ನಮಗೆ ಅದು ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆಲ್ವೇಸ್ ಹೊರಗಡೆನೇ ಇದ್ದೀವಿ. ನನ್ನ ಹಸ್ಬೆಂಡ್ ಸಹ ವೋಟ್ ಹಾಕುವಾಗ ಎಲ್ಲ, ವೋಟ್ ನಡೆಯುವಾಗ ಎಲ್ಲ ಅವರು ಔಟ್ ಆಫ್ ಕಂಟ್ರಿ ಇರೋದ್ರಿಂದ ಅವರು ಇಲ್ಲೇ ಇರ್ತಾರೆ. ನಾನು ಕಾರ್ಡ್ ಮಾಡಿಸಿ ಮ್ಯಾರೇಜ್ ಟೈಮಲ್ಲಿ ಮಾಡಿಸಿದ್ರಿಂದ, ಯಾಕಂದರೆ ಪಾಸ್ಪೋರ್ಟ್ ಮಾಡಿಸ್ಬೇಕು, ಅದಕ್ಕಾಗಿ ಬೇಕಾಗಿದ್ದರಿಂದ ನಾನು ಮಾಡಿಸ್ಕೊಂಡೆ. ಅದಾದಮೇಲೆ ನಾನು ಸಹ ವೋಟ್ ಹಾಕೋಕ್ಕಾಗೇ ಇಲ್ಲ. ಇದು ಒಂದು ಒಳ್ಳೆಯ ಚಾನ್ಸ್ ಅಂತ ಅಂದ್ಕೊಳ್ತೀನಿ. ನನಗೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ವೋಟ್ ಹಾಕ್ತಾಯಿದ್ದಿದ್ದು. ತುಂಬ ಜನ ಸೇರಿದರು. ನಾನು ಎಲ್ಲೂ ನೋಡಿರಲಿಲ್ಲ ಇಷ್ಟೊಂದು ಇಂಡಿಯನ್ಸ್ ಬಂದಿದ್ದರು ಅಲ್ಲಿ. ಮೋರ್ ದ್ಯಾನ್ ನಾನು ನೋಡಿದ್ದು 1370 ಸಮಥಿಂಗ್ ಏನೋ ಮೆಂಬರ್ಸ್ ವೋಟ್ ಹಾಕಿದ್ದು. ಒಂದು ಪರ್ಸನ್ಗೆ ಅವ್ರದ್ದು ನಂಬರ್ 1370 ನಾನು ನೋಡಿದೆ. ಮೋರ್ ದೆನ್ 400 ಹಾಕಿದ್ದಾರೆ ವೋಟ್ಸ್. 1400 ವೋಟ್ಸ್ ಬಿದ್ದಿದೆ. ಆವತ್ತಿನ ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಅದೇ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೆ. ಅದನ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಪ್ರೊಸೀಜರ್ ಮಾಡ್ಕೊತಾ ಇದ್ದಾರೆ. ಪಾಸ್ಪೋರ್ಟ್ ಏನೇನು ಬೇಕಿತ್ತಂದರೆ, ಪಾಸ್ಪೋರ್ಟ್ ಬೇಕಿತ್ತು, ವರ್ಕ್ ಪರ್ಮಿಟ್ ಬೇಕಿತ್ತು, ಮತ್ತು ವೀಸಾ ಬೇಕಿತ್ತು. ಅದನ್ನು ಜೆರಾಕ್ಸ್ ತೊಗೊಂಡ್ರೆ ಅಲ್ಲಿ ನಮಗೆ ವೋಟ್ ಹಾಕೋಕ್ಕೆ ಪರ್ಮಿಷನ್ ಕೊಡ್ತಾಯಿದ್ರು. ಅದೆಲ್ಲ ಪ್ರೊಸೀಜರ್ ತೊಗೊಂಡು ನಾವು ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಅಲ್ಲಿ ನಿಂತ್ಕೊಂಡಾಗ ಅವರೆಲ್ಲ ಹೇಗೆ ವೋಟ್ ಹಾಕೋದು ಅಂತ ಎಲ್ಲ ಅಲ್ಲಿ ಸೈಡಲ್ಲಿ ಬರ್ದು ಹಾಕಿದ್ರು. ಯಾವುದನ್ನು ಕನ್ಸಿಡರ್ ಮಾಡ್ತೀವಿ, ಯಾವುದನ್ನು ಕನ್ಸಿಡರ್ ಮಾಡಲ್ಲ ಅಂತ ಸಹ ಹಾಕಿದ್ರು. ನೋಡ್ಕೊಂಡು ಬನ್ನಿ. ಈಗ ಮುಂದೆ ಸಿಗ್ತೀನಿ. ಹಾಂ, ಎಲ್ಲಿಗೆ ಬಂದಿದ್ದೀರಾ? ಜೋರಾಗಿ ಮಾತಾಡಬೇಕು. ಎಲ್ಲಿಗೆ ಬಂದಿದ್ದೀರಾ ಅಂದೆ, ಜೋರಾಗಿ ಮಾತಾಡಿ. ಥೈಲ್ಯಾಂಡಲ್ಲಿ ವೋಟ್ ಹಾಕ್ಲಿಕ್ಕೆ ಬಂದಿದ್ದೀವಿ. ಪಟ್ಟಾಯದಲ್ಲಿ ಬರ್ದ ಫಸ್ಟ್ ಟೈಮ್ ಮೈ ಲೈಫ್ ವೋಟ್ ಹಾಕ್ತಾಯಿದ್ದೀವಿ ನೋಡಿ. ಇಂಡಿಯಾದಲ್ಲಂತೂ ವೋಟ್ ಹಾಕಿಲ್ಲ. ಅಟ್ಲೀಸ್ಟ್ ಎಲ್ಲರೂ ವೋಟ್ ಹಾಕಿ ಇಂಡಿಯನ್ ಕಮ್ಯುನಿಟಿದು ಎಲೆಕ್ಷನ್ ನಡೀತಾ ಇದೆ. ಸೊ ವೋಟ್ ಹಾಕಿ ಮಿಸ್ಟರ್ ಡಿಯೋ ಜಾಯ್, ಡಿಯೋ ಕುಮಾರ್ ಸಿಂಗ್ ಜಾಯ್. ನೀವು ಏನಾದ್ರು ಮಾತಾಡಬೇಕಪ್ಪ. ಬರೀ ನಗಾಡಿದ್ರೆ. Lucky bro, say something. बहुत अच्छा है. ಇವರೇ ಎಲೆಕ್ಷನ್ ನಿಂತಿರೋದು, ರೆಡ್ ಕಲರ್. ಅವ್ರಿಗೆ ನಾವು ವೋಟ್ ಹಾಕ್ತಾ ಇರೋದು ನೋಡಿ. ಇಂಡಿಯನ್ ಫ್ಲಾಗ್ ಎಲ್ಲ ಹಾಕೊಂಡಿದ್ದಾರೆ. ಝೂಮ್ ಮಾಡಿ ತೋರಿಸಿ. ಸ್ಮೈಲ್ ನೋಡಿದ್ರು ನೋಡಿ. ಹೆಂಗವ್ರೆ ತಾತ. ನೋಡ್ಕೊಂಡು ಬಂದ್ರಿ ಅನ್ಕೋತೀನಿ. ನಾವು ಹಾಕಿದ್ದು ಡಿಯೋ ಸರ್ಗೆ. ಆ್ಯಕ್ಚುಲಿ ಅವರು 52 ವೋಟ್ಸಿಂದ ಲಾಸ್ ಆದರು. ಏನೂ ಮಾಡೋಕ್ಕಾಗಲ್ಲ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬೋದು. ಅಪೋಸಿಟ್ ಕಂಟೆಂಟ್ ಇದ್ದಿದ್ದವರು ತುಂಬ ಚೆನ್ನಾಗಿ ಎಲ್ಲರನ್ನು ಕರೆಸ್ಕೊಂಡು ವೋಟ್ ಹಾಕ್ಸಿದ್ರು ಅಂತ ಅಂದ್ಕೊತೀನಿ. ಬ್ಯಾಡ್ ಲಕ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮತ್ತು ಆವತ್ತು ವೋಟ್ ಹಾಕಿದ್ದಕ್ಕೆ ನಮಗೆ ಫ್ರೀ ಫುಡ್, ಇಂಡಿಯನ್ ರೆಸ್ಟೋರೆಂಟಲ್ಲಿ ಫುಡ್ ಅರೇಂಜ್ ಮಾಡಿದರು, ಟ್ರಾವೆಲ್ ಅಲೌನ್ಸ್ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು
ನಮ್ಮದು ಸ್ವಲ್ಪ ಕೆಲಸಗಳಿತ್ತು. ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಾಗೆ ಜ್ಯುವೆಲರಿ ಇಲ್ಲಿ ಜರ್ಮ್ಸ್ ಗ್ಯಾಲರಿ ಅಂತ ಒಂದು ಡೈಮಂಡ್ ಜ್ಯುವೆಲರಿ ಶಾಪ್ಸ್, ಹೇಗೆ ಡೈಮಂಡ್ ಎಲ್ಲಿಂದ ಸಿಗುತ್ತೆ ಪ್ರತಿಯೊಂದೂ ಅವರು ರೆಕಾರ್ಡ್ ಮಾಡಿ, ಅಂದರೆ ಎಕ್ಸಿಬಿಷನ್ ಥರ ಮಾಡಿ ಅಲ್ಲೆಲ್ಲ ತೋರಿಸ್ತಾರೆ. ನಾವು ನಮಗೆ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಅಂತ ನಾವು ಅಲ್ಲಿ ಸಹ ಹೋಗಿದ್ವಿ. ಆದರೆ ಫುಲ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅವರು ನಮಗೆ ಚಾನ್ಸ್ ಕೊಟ್ಟಿಲ್ಲ, ಯಾಕಂದರೆ ವಿಡಿಯೋ ಅಲೋ ಇಲ್ಲ ಅಲ್ಲಿ. ಪಟಾಯದಲ್ಲಿ ಅಲ್ಲಿ ಓಟಿಂಗ್ ಮುಗಿಸ್ಕೊಂಡು ನೀವು ನೋಡ್ತಾ ಇರ್ಬೋದು, ನಾವು ಜರ್ಮ್ಸ್ ಗ್ಯಾಲರಿ ಕಡೆನೇ ಹೊರಟಿದ್ದೀವಿ. ಓಟೆಲ್ಲ ಮುಗಿದು ಅನೌನ್ಸ್ ಮಾಡೋ ಅಷ್ಟೊತ್ತಿಗೆ, ವೋಟಿಂಗ್ ರಿಸಲ್ಟ್ ಹೇಳ್ತಾ ಇದ್ದೀನಿ, ಅನೌನ್ಸ್ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ 6 ಆಗಿತ್ತು. ನಾವು ಓಟೆಲ್ಲ ಹಾಕಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬೆಳಗ್ಗೆ ಹೊರಟಾಗ್ಲೇ ಆಲ್ರೆಡಿ ಟೈಮು ಇಲ್ಲಿ ಮನೆ ಬಿಟ್ಟಾಗ ನಮ್ಮದು 9 ಆಗಿತ್ತು, 9:30 ಆಗಿತ್ತು. ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 10:15 ಆಗಿತ್ತು. ನಮ್ಮದು ಎಲ್ಲ ಅಲ್ಲೆಲ್ಲ ಪ್ರೊಸೀಜರ್ ಆಗಿ ನಾವು ಓಟ್ ಹಾಕ್ಕೊಂಡು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು 11:30 ಆಗಿತ್ತು. ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಾವು ಈ ಓಟ್ ಹಾಕೋ ಹತ್ರ ಬಂದುಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ನನ್ನ ಹಸ್ಬೆಂಡ್ ಎಲ್ಲ ಮಾತಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ನಾವು ಜರ್ಮ್ಸ್ ಗ್ಯಾಲರಿಗೆ ಹತ್ರ ಬಂದ್ವಿ. ಅದು 2 ಇದೆ ಪಟಾಯದಲ್ಲಿ. ಒಂದು ಟರ್ಮಿನಲ್ ಶಾಪಿಂಗ್ ಮಾಲ್ ಪಕ್ಕದಲ್ಲಿ ಒಂದಿದೆ, ಮತ್ತು ಮ್ಯಾಕ್ರೋ ಅಂತ ಅದೇ ರೋಡಲ್ಲಿ ಮ್ಯಾಕ್ರೋ ಸಿಗುತ್ತೆ, ಸ್ಟಾರ್ಟಿಂಗ್ ಮ್ಯಾಕ್ರೋ ಸಿಗುತ್ತೆ. ಮ್ಯಾಕ್ರೋ ಆದಮೇಲೆ ಒಂದಿದೆ. 2 ಶಾಪ್ ಇದೆ. 2 ಶಾಪಿಗೂ ನಾವು ವಿಸಿಟ್ ಮಾಡಿದ್ವಿ, ಆದರೆ 2 ಕಡೆ ವಿಡಿಯೋ ಅಲೋ ಇಲ್ಲ. ನಾನು ಎಂಟ್ರೆನ್ಸಲ್ಲಿ ಮಾತ್ರ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳಕ್ಕಾಯಿತು ಅಷ್ಟೇ, ಒಳಗಡೆ ಹೋಗೋವರೆಗೂ. ಅದಾದಮೇಲೆ ಎಲ್ಲಿ ಅಲೋ ಇದೆ ಅಂದರೆ ಹೇಗೆ ಡೈಮಂಡ್ ಎಲ್ಲ ಹೇಗೆ ತೆಗಿತಾರೆ, ಹೇಗೆ ಸಿಗುತ್ತೆ, ಅದನ್ನು ಹೇಗೆ ಡೈಮಂಡ್ ಶೇಪಿಗೆ ತರ್ತಾರೆ, ಅದೆಲ್ಲ ವಿಡಿಯೋ ಮಾಡ್ಕೊಳ್ಬೋದಾಗಿತ್ತು. ನಾನು ಮಾಡ್ಕೊಂಡಿದ್ದೀನಿ. ನೀವು ಹಾಕಬೇಕು ಅಂತ ಆ ವಿಡಿಯೋನ ನೋಡಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ, ನಾನು ಅದನ್ನು ಸಹ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಇಲ್ಲಿ ಕೇಳ್ತಾ ಇದ್ದಾರೆ ಎಂಟ್ರೆನ್ಸಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಒಳಗಡೆ ಒಂದು ರೆಸಾರ್ಟ್ ಇದೆ, ಮುಂದೆ ಒಂದು ಜರ್ಮ್ಸ್ ಶಾಪ್ ಇದೆ. ನಾವು ಶಾಪಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಒಳಗಡೆ ಬರಬೇಕಾಯ್ತು. ಇಷ್ಟೇ, ಅವತ್ತಿನ ದಿನ ಹೀಗಿತ್ತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬೇ ಮಾಡೋದಿಲ್ಲ, ವಿಡಿಯೋಸ್ ನೋಡ್ತೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಒಂದು ಪ್ರೀತಿಯ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್, ಮತ್ತು ನನ್ನ ವಿಡಿಯೋದಲ್ಲಿ ಯಾವ ರೀತಿ ನಾನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಮಾಡಿ ಹಾಕಬೇಕು ನಾನು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ವಿಡಿಯೋಸ್ನ ಮಾಡಿ ಹಾಕೋಕ್ಕೆ ನಿಮ್ಮವರೆಗೂ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವತ್ತಿನ ದಿನ ಹೀಗಿತ್ತು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್. ಯಾವ್ಯಾವ ರೀತಿ ವಿಡಿಯೋಸ್ ಮಾಡಿದ್ದೀನಿ, ಇನ್ನು ಮುಂದೆ ವಿಡಿಯೋಸ್ ಬರುತ್ತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.